ಸ್ಟೂಡೆಂಟ್ಸ್, ಇಂದಿನ ತರಗತಿಯಲ್ಲಿ ನಾವು 8ನೇ ತರಗತಿಯ ಅಧ್ಯಾಯ 3 ಚತುರ್ಭುಜಗಳ ಪರಿಚಯ ಅದರಲ್ಲಿ ಅಭ್ಯಾಸ 3.4ರ ಲೆಕ್ಕಗಳನ್ನು ಬಿಡಿಸುತ್ತಾ ಹೋಗೋಣ. ಮೊದಲನೆಯ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಹೇಳಿಕೆಗಳು ಸರಿಯೇ ತಪ್ಪೇ ತಿಳಿಸಿ. ಅದರಲ್ಲಿ ಎ, ಎಲ್ಲ ಆಯತಗಳು ಚೌಕಗಳಾಗಿವೆ. ಎಲ್ಲ ಆಯತಗಳು ಚೌಕಗಳು ಆಗಿರಲ್ಲ, ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ. ಬಿ, ಎಲ್ಲ ವಜ್ರಾಕೃತಿಗಳು ಸಮಾಂತರ ಚತುರ್ಭುಜಗಳು. ಇನ್ನು ಎಲ್ಲ ವಜ್ರಾಕೃತಿಗಳು ಏನಾಗಿರುತ್ತವೆ? ಸಮಾಂತರ ಚತುರ್ಭುಜಗಳಾಗಿರುತ್ತವೆ. ಸರಿ. ಸಿ, ಎಲ್ಲ ಚೌಕಗಳು ವಜ್ರಾಕೃತಿಗಳು ಮತ್ತು ಆಯತಗಳೇ ಆಗಿರುತ್ತದೆ. ಇದು ಸರಿಯಾದ ಹೇಳಿಕೆ. ಡಿ, ಎಲ್ಲ ಚೌಕಗಳು ಸಮಾಂತರ ಚತುರ್ಭುಜಗಳಲ್ಲ. ಎಲ್ಲ ಚೌಕಗಳು ಏನಾಗಿರಲ್ಲ? ಸಮಾಂತರ ಚತುರ್ಭುಜಗಳಾಗಿರಲ್ಲ. ಯಾಕಂತಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ, ಆದರೆ ಚೌಕದಲ್ಲಿ ಎಲ್ಲ ಬಾಹುಗಳ ಅಳತೆಗಳು ಸಮನಾಗಿರುತ್ತದೆ. ಈ ಎಲ್ಲ ಪತಂಗಗಳು ವಜ್ರಾಕೃತಿಗಳಾಗಿರುತ್ತವೆ. ಇದು ತಪ್ಪು. ಎಫ್, ಎಲ್ಲ ವಜ್ರಾಕೃತಿಗಳು ಪತಂಗಗಳಾಗಿರುತ್ತವೆ. ಸರಿ. ಎಲ್ಲ ಸಮಾಂತರ ಚತುರ್ಭುಜಗಳು ತ್ರಾಪಿಜ್ಯಗಳು ಆಗಿರುತ್ತವೆ. ಸರಿ. ಎಲ್ಲ ಚೌಕಗಳು ತ್ರಾಪಿಜ್ಯಗಳಾಗಿರುತ್ತವೆ. ಇದು ಸರಿಯಾದ ಹೇಳಿಕೆ. ಈಗ ಎರಡನೆಯ ಪ್ರಶ್ನೆ, ಕೆಳಗಿನಂತೆ ಅಂಶಗಳನ್ನು ಹೊಂದಿರುವ ಚತುರ್ಭುಜಗಳನ್ನು ಗುರುತಿಸಿ. ಸಮನಾದ 4 ಬಾಹುಗಳು. ಸಮನಾದ 4 ಬಾಹುಗಳು ಯಾವುದರಲ್ಲಿ ಇರುತ್ತದೆ? ಚೌಕ ಮತ್ತು ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಬಿ, 4 ಲಂಬಕೋನಗಳು. ಲಂಬಕೋನಗಳು ಯಾವ್ಯಾವ ಇದರಲ್ಲಿ ನಾವು ಕಾಣುತ್ತೇವೆ? ಚೌಕ ಮತ್ತು ಆಯತದಲ್ಲಿ ನಾವು ಲಂಬಕೋನಗಳನ್ನು ಕಾಣಬಹುದು. ಈಗ ಮೂರನೆಯ ಪ್ರಶ್ನೆ, ಚೌಕವು ಯಾವಾಗ ಈ ಕೆಳಗಿನ ಆಕೃತಿಯಾಗಿರುತ್ತದೆ? ಅದರಲ್ಲಿ ಮೊದಲನೆಯದು ಚತುರ್ಭುಜ. ಚತುರ್ಭುಜದಲ್ಲಿ 4 ಭುಜಗಳನ್ನು ಹೊಂದಿರುವುದರಿಂದ ಅದು ಚತುರ್ಭುಜ ಆಗಿದೆ. ಚತುರ್ಭುಜದಲ್ಲಿ ಎಷ್ಟು ಭುಜಗಳಿರುತ್ತವೆ? 4 ಭುಜಗಳಾಗಿರುತ್ತವೆ. ಆದ್ದರಿಂದ ಚೌಕವು ಒಂದು ಏನಾಗಿದೆ? ಚತುರ್ಭುಜ ಆಗಿದೆ. ಈಗ ಎರಡನೆಯದು ಸಮಾಂತರ ಚತುರ್ಭುಜ. ಅದು ಮೊದಲನೇದು ಕೇವಲ ಚತುರ್ಭುಜ ಇತ್ತು, ಇದು ಸಮಾಂತರ ಚತುರ್ಭುಜ. ಅಭಿಮುಖ ಬಾಹುಗಳು ಸಮ ಮತ್ತು ಅಭಿಮುಖ ಕೋನಗಳು ಸಮ ಇರುವುದರಿಂದ ಅದು ಸಮಾಂತರ ಚತುರ್ಭುಜವಾಗಿದೆ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಆದ್ದರಿಂದ ಚೌಕವು ಒಂದು ಸಮಾಂತರ ಚತುರ್ಭುಜವಾಗಿದೆ. ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಮತ್ತು ಅಭಿಮುಖ ಕೋನಗಳು ಸಮನಾಗಿರುತ್ತವೆ. ಈಗ ಮೂರನೆಯದು ವಜ್ರಾಕೃತಿ. ಎಲ್ಲ ಬಾಹುಗಳು ಸಮವಾಗಿದ್ದು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ವಜ್ರಾಕೃತಿಯಲ್ಲಿ ಎಲ್ಲ ಬಾಹುಗಳು ಏನಾಗಿರುತ್ತವೆ? ಸಮವಾಗಿರುತ್ತವೆ ಮತ್ತು ಕರ್ಣಗಳು ಏನಾಗಿರುತ್ತವೆ? ಪರಸ್ಪರ ಅರ್ಧಿಸುತ್ತವೆ. ಜೊತೆಗೆ ಕರ್ಣಗಳು ಅರ್ಧಿಸುತ್ತವೆ. ಹಾಗಾಗಿ ಇದು ಏನಾಗಿದೆ? ವಜ್ರಾಕೃತಿ. ನಾಲ್ಕನೆಯದು ಆಯತ. ಎಲ್ಲ ಕೋನಗಳ ಅಳತೆಗಳು ಸಮ ಅಂದರೆ 90 ಡಿಗ್ರಿ ಮತ್ತು ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ. ಕರ್ಣಗಳು ಸಮ ಮತ್ತು ಪರಸ್ಪರ ಅರ್ಧಿಸುತ್ತವೆ. ಹಾಗಾಗಿ ಚೌಕವು ಒಂದು ಆಯತ ಆಗಿದೆ. ನಾಲ್ಕನೆಯ ಪ್ರಶ್ನೆ, ಕೆಳಗಿನ ಚತುರ್ಭುಜಗಳನ್ನು ಹೆಸರಿಸಿ. ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಕರ್ಣಗಳು ಯಾವ್ಯಾವುದರಲ್ಲಿ ಅರ್ಧಿಸುತ್ತವೆ? ಚೌಕ, ಆಯತ ಮತ್ತು ವಜ್ರಾಕೃತಿ ಮತ್ತು ಸಮಾಂತರ ಚತುರ್ಭುಜದಲ್ಲಿ ಕರ್ಣಗಳು ಅರ್ಧಿಸುತ್ತವೆ. ಬಿ, ಕರ್ಣಗಳು ಪರಸ್ಪರ ಲಂಬಾರ್ಧಕಗಳಾಗಿರುತ್ತವೆ. ಕರ್ಣಗಳು ಏನಾಗಿರುತ್ತವೆ? ಪರಸ್ಪರ ಲಂಬಾರ್ಧಕ. ಅಂತಂದರೆ ಯಾವ್ಯಾವುದರಲ್ಲಿ ಲಂಬಾರ್ಧಕ ಆಗಿರುತ್ತವೆ ಕರ್ಣಗಳು? ಚೌಕ ಮತ್ತು ವಜ್ರಾಕೃತಿಯಲ್ಲಿ. ಕರ್ಣಗಳು ಸಮನಾಗಿರುತ್ತವೆ. ಚೌಕ ಮತ್ತು ಆಯತದಲ್ಲಿ ಕರ್ಣಗಳು ಏನಾಗಿರುತ್ತವೆ? ಸಮನಾಗಿರುತ್ತವೆ. ಐದನೆಯ ಪ್ರಶ್ನೆ, ಆಯತವು ಒಂದು ಬಹಿರ್ವಕ್ರ ಚತುರ್ಭುಜವಾಗಿರಲು ಕಾರಣವನ್ನು ವಿವರಿಸಿ. ಇಲ್ಲಿ ನೋಡ್ರಿ, ಕಾರಣ ಆಯತದಲ್ಲಿ 2 ಕರ್ಣಗಳು ಇರುತ್ತವೆ ಮತ್ತು ಅವು ಆಯತದ ಒಳಗೆ ಹಾದು ಹೋಗುತ್ತವೆ. ಆರನೆಯ ಪ್ರಶ್ನೆ, ಎಬಿಸಿಯು ಒಂದು ಲಂಬಕೋನ ತ್ರಿಭುಜವಾಗಿದ್ದು ಓ ಬಿಂದುವು ಲಂಬಕೋನಕ್ಕೆ ಅಭಿಮುಖ ಬಾಹುವಿನ ಮಧ್ಯಬಿಂದು ಆಗಿದೆ. ಇಲ್ಲಿ ನೋಡ್ರಿ, ಎಬಿಸಿ ಒಂದು ಲಂಬಕೋನ ತ್ರಿಭುಜವಾಗಿದ್ದು ಓ ಬಿಂದುವು ಲಂಬಕೋನಕ್ಕೆ ಅಭಿಮುಖ ಬಾಹುವಿನ ಮಧ್ಯಬಿಂದುವಾಗಿದೆ. ಓ ಬಿಂದುವು ABC ಬಿಂದುಗಳಿಂದ ಸಮದೂರದಲ್ಲಿದೆ, ಏಕೆ ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ,
ಎ ಬಿ ಸಿ ಡಿ ಒಂದು ಏನಾಗಿದೆ, ಇದೊಂದು ಆಯತ ಆಗಿದೆ. ಆಯತದ ಕರ್ಣಗಳು ಸಮನಾಗಿರುತ್ತವೆ. ಆಯತದಲ್ಲಿ ಕರ್ಣಗಳು ಏನಾಗಿರುತ್ತವೆ, ಸಮನಾಗಿರುತ್ತವೆ ಮತ್ತು ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಇಲ್ಲಿ ಕರ್ಣಗಳು ಏನಾಗಿವೆ, ಅರ್ಧಿಸಿವೆ. ಇಲ್ಲಿ ನೋಡ್ರಿ, ಎ ಇ ಇದು ಎ ಇ ಇಸ್ ಈಕ್ವಲ್ ಟು ಬಿ ಡಿ ಕರ್ಣಕ್ಕೆ ಏನಾಗಿದೆ, ಇದು ಸಮವಾಗಿದೆ. ನೆಕ್ಸ್ಟ್ ಎ ಒ ಇಸ್ ಈಕ್ವಲ್ ಟು ಒ ಇ. ಎ ಒ ಇಸ್ ಈಕ್ವಲ್ ಟು ಒ ಇ. ಎ ಒ ಕರ್ಣದ ಅಳತೆಯು ಒ ಇ ಕರ್ಣದ ಅಳತೆಗೆ ಏನಾಗಿರುತ್ತದೆ, ಸಮವಾಗಿರುತ್ತದೆ. ನೆಕ್ಸ್ಟ್ ಬಿ ಒ ಇಸ್ ಈಕ್ವಲ್ ಟು ಒ ಡಿ. ಬಿ ಒ ಯಾವುದಕ್ಕೆ ಸಮನಾಗಿರುತ್ತದೆ, ಒ ಡಿಗೆ ಸಮನಾಗಿರುತ್ತದೆ. ಆದ್ದರಿಂದ ಎ ಒ ಇಸ್ ಈಕ್ವಲ್ ಟು ಒ ಇ, ಬಿ ಒ ಇಸ್ ಈಕ್ವಲ್ ಟು ಒ ಡಿ. ಇದೇ ಮತ್ತೊಂದು ಸಲ ನಾನು ಇಲ್ಲಿ ಬರೆದಿದ್ದೇನೆ. ಅಂತಂದರೆ ಕರ್ಣಗಳು ಸಮನಾಗಿರುತ್ತವೆ. ಎ ಒ ಕರ್ಣವು ಒ ಇ ಕರ್ಣಕ್ಕೆ ಸಮನಾಗಿರುತ್ತದೆ. ಬಿ ಒ ಕರ್ಣವು ಒ ಡಿ ಕರ್ಣಕ್ಕೆ ಸಮನಾಗಿರುತ್ತದೆ. ಆದ್ದರಿಂದ ಒ ಬಿಂದುವು ಎ ಬಿ ಸಿ ಬಿಂದುಗಳಿಂದ ಏನಾಗಿದೆ, ಸಮದೂರದಲ್ಲಿದೆ. ಇಲ್ಲಿವರೆಗೆ ನಾವು ಅಭ್ಯಾಸ 3.3ರ ಲೆಕ್ಕ 3.4ರ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠದಿಂದ ಪ್ರಾರಂಭಿಸೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.